Hello friends, I'm Dr. Shamsuddin. I welcome you financial education and investment awareness classes. In this class, I'm going to discuss banking in India. Let us begin the class. Banking in India. ಭಾರತದಲ್ಲಿ ಬ್ಯಾಂಕಿಂಗ್ in India encompasses a wide range of services and systems designed to facilitate financial transactions and meet the banking needs of individuals and businesses. ಭಾರತದಲ್ಲಿ ಬ್ಯಾಂಕಿಂಗ್ ಹಣಕಾಸಿನ ವಹಿವಾಟುಗಳನ್ನು ಸುಲಭಗೊಳಿಸಲು ಮತ್ತು ವ್ಯಕ್ತಿಗಳು ಮತ್ತು ವ್ಯವಹಾರಗಳ ಬ್ಯಾಂಕಿಂಗ್ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾದ ವ್ಯಾಪಕ ಶ್ರೇಣಿಯ ಸೇವೆಗಳು ಮತ್ತು ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಟೈಪ್ಸ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್. ಬ್ಯಾಂಕ್ ಠೇವಣಿಗಳ ವಿಧಗಳು. ಸೇವಿಂಗ್ಸ್ ಅಕೌಂಟ್, ಅ ಬೇಸಿಕ್ ಡೆಪಾಸಿಟ್ ಅಕೌಂಟ್ ದಟ್ ಅಲೌಸ್ ಇಂಡಿವಿಜುವಲ್ಸ್ ಟು ಸೇವ್ money while earning a modest interest rate. It offers easy liquidity and limited transactional capabilities. ಉಳಿತಾಯ ಖಾತೆ. ಒಂದು ಮೂಲ ಠೇವಣಿ ಖಾತೆಯು ವ್ಯಕ್ತಿಗಳು ಸಾಧಾರಣ ಬಡ್ಡಿ ದರವನ್ನು ಗಳಿಸುವಾಗ ಹಣವನ್ನು ಉಳಿಸಲು ಅನುವು ಮಾಡಿಕೊಡುತ್ತದೆ. ಇದು ಸುಲಭ ದ್ರವ್ಯತೆ ಮತ್ತು ಸೀಮಿತ ವಹಿವಾಟು ಸಾಮರ್ಥ್ಯಗಳನ್ನು ನೀಡುತ್ತದೆ. ಕರೆಂಟ್ ಅಕೌಂಟ್. Primarily meant for businesses, current accounts enable frequent transactions and withdrawals. They usually do not earn interest. ಚಾಲ್ತಿ ಖಾತೆ ಪ್ರಾಥಮಿಕವಾಗಿ ವ್ಯವಹಾರಗಳಿಗೆ ಉದ್ದೇಶಿಸಲಾಗಿದೆ. ಚಾಲ್ತಿ ಖಾತೆಗಳು ಆಗಾಗ್ಗೆ ವಹಿವಾಟುಗಳು ಮತ್ತು ಹಿಂಪಡೆಯುವಿಕೆಗಳನ್ನು ಸಕ್ರಿಯಗೊಳಿಸುತ್ತವೆ. ಅವರು ಸಾಮಾನ್ಯವಾಗಿ ಬಡ್ಡಿಯನ್ನು ಗಳಿಸುವುದಿಲ್ಲ. ಫಿಕ್ಸ್ಡ್ ಡೆಪಾಸಿಟ್. This deposit, also known as term deposits. Fixed deposits offer higher interest rates for a fixed period of time. The money is locked in during the tenure. Fixed deposit. ಟರ್ಮ್ ಡೆಪಾಸಿಟ್ ಎಂದು ಕರೆಯುತ್ತಾರೆ. ಸ್ಥಿರ ಠೇವಣಿಗಳು ನಿಗದಿತ ಅವಧಿಗೆ ಹೆಚ್ಚಿನ ಬಡ್ಡಿ ದರಗಳನ್ನು ನೀಡುತ್ತವೆ. ಅಧಿಕಾರಾವಧಿಯಲ್ಲಿ ಹಣವನ್ನು ಲಾಕ್-ಇನ್ ಮಾಡಲಾಗಿದೆ. Recurring deposit. Individuals can deposit a fixed amount regularly for a predetermined period and earn interest. It encourages disciplined savings. ಮರು ಕಳಿಸುವ ಠೇವಣಿ. ವ್ಯಕ್ತಿಗಳು ಪೂರ್ವನಿರ್ಧರಿತ ಅವಧಿಗೆ ನಿಯಮಿತವಾಗಿ ನಿಗದಿತ ಮೊತ್ತವನ್ನು ಠೇವಣಿ ಮಾಡಬಹುದು ಮತ್ತು ಬಡ್ಡಿಯನ್ನು ಗಳಿಸಬಹುದು. ಇದು ಶಿಸ್ತುಬದ್ಧ ಉಳಿತಾಯವನ್ನು ಉತ್ತೇಜಿಸುತ್ತದೆ. ಡೆಪಾಸಿಟ್ ಇನ್ಶೂರೆನ್ಸ್ PMJDY. The Pradhan Mantri Jan Dhan Yojana is a financial inclusion program in India. Under PMJDY, every account holder in a participating bank is provided with deposit insurance coverage. The coverage limit is rupees 5 lakh per depositor for both principal and interest amounts in case of bank failure. ಠೇವಣಿ ವಿಮೆ PMJDY. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಭಾರತದಲ್ಲಿ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾಗಿದೆ. PMJDY ಅಡಿಯಲ್ಲಿ ಭಾಗವಹಿಸುವ ಬ್ಯಾಂಕಿನಲ್ಲಿರುವ ಪ್ರತಿಯೊಬ್ಬ ಖಾತೆದಾರರು ಠೇವಣಿ ವಿಮಾ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಬ್ಯಾಂಕ್ ವೈಫಲ್ಯದ ಸಂದರ್ಭದಲ್ಲಿ ಅಸಲು ಮತ್ತು ಬಡ್ಡಿ ಮೊತ್ತ ಎರಡಕ್ಕೂ ಕವರೇಜ್ ಮಿತಿ ರೂಪಾಯಿ 5 ಲಕ್ಷ ಪ್ರತಿ ಠೇವಣಿದಾರರಿಗೆ. ಟ್ರೆಡಿಷನಲ್ ಬ್ಯಾಂಕಿಂಗ್ ಆ್ಯಂಡ್ ನ್ಯೂ ಬ್ಯಾಂಕಿಂಗ್ ಮಾಡೆಲ್ಸ್. ಸಾಂಪ್ರದಾಯಿಕ ಮತ್ತು ಹೊಸ ಬ್ಯಾಂಕಿಂಗ್ ಮಾದರಿಗಳು. ಟ್ರೆಡಿಷನಲ್ ಬ್ಯಾಂಕಿಂಗ್ ಮಾಡೆಲ್. ಟ್ರೆಡಿಷನಲ್ ಬ್ಯಾಂಕ್ಸ್ ಹ್ಯಾವ್ ಫಿಸಿಕಲ್ ಬ್ರಾಂಚಸ್ ಆ್ಯಂಡ್ ಆಫರ್ ಅ ರೇಂಜ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ಸಚ್ ಆಸ್ ಡೆಪಾಸಿಟ್ಸ್, ಲೋನ್ಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್. ದೇ ರಿಲೈ ಆನ್ ಫೇಸ್-ಟು-ಫೇಸ್ ಇಂಟರಾಕ್ಷನ್ಸ್ ಆ್ಯಂಡ್ ಮ್ಯಾನ್ಯುವಲ್ ಪ್ರೊಸೆಸಸ್. ಸಾಂಪ್ರದಾಯಿಕ ಬ್ಯಾಂಕಿಂಗ್ ಮಾದರಿ. ಸಾಂಪ್ರದಾಯಿಕ ಬ್ಯಾಂಕುಗಳು ಭೌತಿಕ ಶಾಖೆಗಳನ್ನು ಹೊಂದಿವೆ ಮತ್ತು ಠೇವಣಿಗಳು, ಸಾಲಗಳು ಮತ್ತು ಗ್ರಾಹಕ ಸೇವೆಯಂತಹ ಬ್ಯಾಂಕಿಂಗ್ ಸೇವೆಗಳ ಶ್ರೇಣಿಯನ್ನು ನೀಡುತ್ತವೆ. ಅವರು ಮುಖಾಮುಖಿ ಸಂವಹನಗಳು ಮತ್ತು ಹಸ್ತಚಾಲಿತ ಪ್ರಕ್ರಿಯೆಗಳನ್ನು ಅವಲಂಬಿಸಿರುತ್ತಾರೆ. ನ್ಯೂ ಬ್ಯಾಂಕಿಂಗ್ ಮಾಡೆಲ್ಸ್. ಹೊಸ ಬ್ಯಾಂಕಿಂಗ್ ಮಾದರಿಗಳು. ಡಿಜಿಟಲ್ ಬ್ಯಾಂಕ್ಸ್. These banks operate solely online.
Without physical branches, customers can open accounts, conduct transactions, and access services through digital platforms. ಡಿಜಿಟಲ್ ಬ್ಯಾಂಕ್ಗಳು ಈ ಬ್ಯಾಂಕ್ಗಳು ಭೌತಿಕ ಶಾಖೆಗಳಿಲ್ಲದೆ ಕೇವಲ ಆನ್ಲೈನ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ. ಗ್ರಾಹಕರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಖಾತೆಗಳನ್ನು ತೆರೆಯಬಹುದು, ವಹಿವಾಟುಗಳನ್ನು ನಡೆಸಬಹುದು ಮತ್ತು ಸೇವೆಗಳನ್ನು ಪ್ರವೇಶಿಸಬಹುದು. ಪೇಮೆಂಟ್ಸ್ ಬ್ಯಾಂಕ್ಸ್. These banks focus on providing basic banking services such as deposits, remittances, and payments, primarily through electronic channels. They do not offer lending services. ಪಾವತಿ ಬ್ಯಾಂಕುಗಳು ಈ ಬ್ಯಾಂಕುಗಳು ಪ್ರಾಥಮಿಕವಾಗಿ ಎಲೆಕ್ಟ್ರಾನಿಕ್ ಚಾನೆಲ್ಗಳ ಮೂಲಕ ಠೇವಣಿ, ರವಾನೆ ಮತ್ತು ಪಾವತಿಗಳಂತಹ ಮೂಲಭೂತ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ. ಅವರು ಸಾಲ ನೀಡುವ ಸೇವೆಗಳನ್ನು ನೀಡುವುದಿಲ್ಲ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. These banks aim to provide financial services to underserved sections of society, including small businesses and low-income individuals. They offer basic banking services along with credit facilities. ಸಣ್ಣ ಹಣಕಾಸು ಬ್ಯಾಂಕುಗಳು ಈ ಬ್ಯಾಂಕುಗಳು ಸಣ್ಣ ವ್ಯಾಪಾರಗಳು ಮತ್ತು ಕಡಿಮೆ ಆದಾಯದ ವ್ಯಕ್ತಿಗಳು ಸೇರಿದಂತೆ ಸಮಾಜದ ಹಿಂದುಳಿದ ವರ್ಗಗಳಿಗೆ ಹಣಕಾಸಿನ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿವೆ. ಅವರು ಕ್ರೆಡಿಟ್ ಸೌಲಭ್ಯಗಳೊಂದಿಗೆ ಮೂಲಭೂತ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಿರುತ್ತಾರೆ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ಡೆಬಿಟ್ ಕಾರ್ಡ್ linked to a customer's bank account. A debit card allows electronic transactions and ATM withdrawals. The amount spent is directly debited from the linked account. ಡೆಬಿಟ್ ಕಾರ್ಡ್ ಗ್ರಾಹಕರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾದ ಡೆಬಿಟ್ ಕಾರ್ಡ್ ಎಲೆಕ್ಟ್ರಾನಿಕ್ ವಹಿವಾಟುಗಳು ಮತ್ತು ATM ಹಿಂಪಡೆಯುವಿಕೆಯನ್ನು ಅನುಮತಿಸುತ್ತವೆ. ಖರ್ಚು ಮಾಡಿದ ಮೊತ್ತವನ್ನು ನೇರವಾಗಿ ಲಿಂಕ್ ಮಾಡಿದ ಖಾತೆಯಿಂದ ಡೆಬಿಟ್ ಮಾಡಲಾಗುತ್ತದೆ. ಕ್ರೆಡಿಟ್ ಕಾರ್ಡ್. A credit card allows customers to make purchases on credit up to a pre-approved limit. The amount spent is billed to the customer and payment can be made at a later date, often with interest. ಕ್ರೆಡಿಟ್ ಕಾರ್ಡ್ ಗ್ರಾಹಕರಿಗೆ ಪೂರ್ವ ಅನುಮೋದಿತ ಮಿತಿಯವರೆಗೆ ಕ್ರೆಡಿಟ್ನಲ್ಲಿ ಖರೀದಿಗಳನ್ನು ಮಾಡಲು ಅನುಮತಿಸುತ್ತದೆ. ಖರ್ಚು ಮಾಡಿದ ಮೊತ್ತವನ್ನು ಗ್ರಾಹಕರಿಗೆ ಬಿಲ್ ಮಾಡಲಾಗುತ್ತದೆ ಮತ್ತು ನಂತರದ ದಿನಾಂಕದಲ್ಲಿ ಪಾವತಿಯನ್ನು ಮಾಡಬಹುದು, ಆಗಾಗ್ಗೆ ಬಡ್ಡಿಯೊಂದಿಗೆ. ಡಿಜಿಟಲ್ ಪೇಮೆಂಟ್ಸ್ ಸಿಸ್ಟಮ್. ಹೊಸ ಬ್ಯಾಂಕಿಂಗ್ ಮಾದರಿಗಳು. ಇಂಟರ್ನೆಟ್ ಬ್ಯಾಂಕಿಂಗ್. ಕಸ್ಟಮರ್ಸ್ ಕ್ಯಾನ್ ಆಕ್ಸೆಸ್ ದೇರ್ ಬ್ಯಾಂಕ್ ಅಕೌಂಟ್ಸ್, ಮೇಕ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಪರ್ಫಾರ್ಮ್ ವೇರಿಯಸ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ through a secure online portal. Services include fund transfers, NEFT, RTGS, IMPS, bill payments and account management. ಇಂಟರ್ನೆಟ್ ಬ್ಯಾಂಕಿಂಗ್. ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗಳನ್ನು ಪ್ರವೇಶಿಸಬಹುದು, ವಹಿವಾಟುಗಳನ್ನು ಮಾಡಬಹುದು ಮತ್ತು ಸುರಕ್ಷಿತ ಆನ್ಲೈನ್ ಪೋರ್ಟಲ್ ಮೂಲಕ ವಿವಿಧ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ಮಾಡಬಹುದು. ಸೇವೆಗಳಲ್ಲಿ ನಿಧಿ ವರ್ಗಾವಣೆಗಳು, ನೆಫ್ಟ್, RTGS, IMPS, ಬಿಲ್ ಪಾವತಿಗಳು ಮತ್ತು ಖಾತೆ ನಿರ್ವಹಣೆ ಸೇರಿವೆ. ಮೊಬೈಲ್ ಬ್ಯಾಂಕಿಂಗ್. Similar to internet banking, mobile banking enables customers to access banking services through dedicated mobile applications or SMS-based services. ಮೊಬೈಲ್ ಬ್ಯಾಂಕಿಂಗ್. ಇಂಟರ್ನೆಟ್ ಬ್ಯಾಂಕಿಂಗಿನಂತೆಯೇ ಮೊಬೈಲ್ ಬ್ಯಾಂಕಿಂಗ್ ಗ್ರಾಹಕರಿಗೆ ಮೀಸಲಾದ ಮೊಬೈಲ್ ಅಪ್ಲಿಕೇಶನ್ಗಳು ಅಥವಾ SMS ಆಧಾರಿತ ಸೇವೆಗಳ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಮೊಬೈಲ್ ವ್ಯಾಲೆಟ್. These digital wallets allow users to store money electronically and make payments for goods and services through mobile devices. ಮೊಬೈಲ್ ವ್ಯಾಲೆಟ್. ಈ ಡಿಜಿಟಲ್ ವ್ಯಾಲೆಟ್ಗಳು ಬಳಕೆದಾರರಿಗೆ ವಿದ್ಯುನ್ಮಾನವಾಗಿ ಹಣವನ್ನು ಸಂಗ್ರಹಿಸಲು ಮತ್ತು ಮೊಬೈಲ್ ಸಾಧನಗಳ ಮೂಲಕ ಸರಕು ಮತ್ತು ಸೇವೆಗಳಿಗೆ ಪಾವತಿಗಳನ್ನು ಮಾಡಲು ಅನುಮತಿಸುತ್ತದೆ. AEPS Aadhaar Enabled Payment System. AEPS enables customers to perform banking transactions using their Aadhaar number and biometric authentication at micro ATMs. AEPS ಆಧಾರ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆ.
AEPS ಗ್ರಾಹಕರು ತಮ್ಮ ಆಧಾರ್ ಸಂಖ್ಯೆ ಮತ್ತು ಮೈಕ್ರೋ ATMಗಳಲ್ಲಿ ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಿಕೊಂಡು ಬ್ಯಾಂಕಿಂಗ್ ವಹಿವಾಟುಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತವೆ. UPI Unified Payments Interface. UPI is a real-time payment system that enables users to link multiple bank accounts and make instant money transfers using a mobile app. These banking services and systems play a crucial role in facilitating financial transactions, promoting financial inclusion, and enhancing the convenience and security of banking in India. UPI Unified Payments Interface. UPI ಎನ್ನುವುದು ನೈಜ ಸಮಯದ ಪಾವತಿ ವ್ಯವಸ್ಥೆಯಾಗಿದ್ದು ಅದು ಬಳಕೆದಾರರಿಗೆ ಬಹು ಬ್ಯಾಂಕ್ ಖಾತೆಗಳನ್ನು ಲಿಂಕ್ ಮಾಡಲು ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ತ್ವರಿತ ಹಣ ವರ್ಗಾವಣೆ ಮಾಡಲು ಅನುವು ಮಾಡಿಕೊಡುತ್ತದೆ. ಈ ಬ್ಯಾಂಕಿಂಗ್ ಸೇವೆಗಳು ಮತ್ತು ವ್ಯವಸ್ಥೆಗಳು ಹಣಕಾಸಿನ ವಹಿವಾಟುಗಳನ್ನು ಸುಗಮಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ, ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ಮತ್ತು ಭಾರತದಲ್ಲಿ ಬ್ಯಾಂಕಿಂಗ್ನ ಅನುಕೂಲತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುತ್ತವೆ. MCQ questions and answers. Which of the following represents a type of bank deposit in India that allows individuals to save money while earning a modest interest rate? ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಬ್ಯಾಂಕ್ ಠೇವಣಿಯ ಪ್ರಕಾರವನ್ನು ಪ್ರತಿನಿಧಿಸುತ್ತದೆ? ಅದು ವ್ಯಕ್ತಿಗಳಿಗೆ ಸಾಧಾರಣ ಬಡ್ಡಿ ದರವನ್ನು ಗಳಿಸುವಾಗ ಹಣವನ್ನು ಉಳಿಸಲು ಅನುವು ಮಾಡಿಕೊಡುತ್ತದೆ. ಆಪ್ಷನ್ ಎ ಫಿಕ್ಸ್ಡ್ ಡೆಪಾಸಿಟ್ ಸ್ಥಿರ ಠೇವಣಿ. ಆಪ್ಷನ್ ಬಿ ಕರೆಂಟ್ ಅಕೌಂಟ್ ಪ್ರಸ್ತುತ ಖಾತೆ ಅಥವಾ ಚಾಲ್ತಿ ಖಾತೆ. ಆಪ್ಷನ್ ಸಿ ಸೇವಿಂಗ್ಸ್ ಅಕೌಂಟ್ ಅಂದರೆ ಉಳಿತಾಯ ಖಾತೆ. ಆಪ್ಷನ್ ಡಿ ರಿಕರಿಂಗ್ ಡೆಪಾಸಿಟ್ ಮರುಕಳಿಸುವ ಠೇವಣಿ. ವಾಟ್ ಡಸ್ PMJDY ಸ್ಟ್ಯಾಂಡ್ ಫಾರ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಡೆಪಾಸಿಟ್ ಇನ್ಶೂರೆನ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಠೇವಣಿ ವಿಮೆಯ ಸಂದರ್ಭದಲ್ಲಿ PMJDY ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಪಬ್ಲಿಕ್ ಮನಿ ಜನ್ಧನ್ ಯೋಜನಾ ಸಾರ್ವಜನಿಕ ಹಣ ಜನಧನ್ ಯೋಜನೆ. ಬಿ ಪ್ರೈಮ್ ಮಿನಿಸ್ಟರ್ ಜನ್ಧನ್ ಯೋಜನಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಸಿ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಡಿ ಪೀಪಲ್ಸ್ ಮ್ಯೂಚುವಲ್ ಜನ್ಧನ್ ಯೋಜನಾ ಜನರ ಪರಸ್ಪರ ಜನ್ಧನ್ ಯೋಜನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಟ್ರೆಡಿಷನಲ್ ಬ್ಯಾಂಕಿಂಗ್ ಮಾಡೆಲ್? ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಬ್ಯಾಂಕಿಂಗ್ ಮಾದರಿ ಅಲ್ಲ? ಎ ಡಿಜಿಟಲ್ ಬ್ಯಾಂಕ್ಸ್ ಡಿಜಿಟಲ್ ಬ್ಯಾಂಕುಗಳು. ಬಿ ಪೇಮೆಂಟ್ಸ್ ಬ್ಯಾಂಕ್ಸ್ ಪಾವತಿ ಬ್ಯಾಂಕುಗಳು. ಸಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಸಣ್ಣ ಹಣಕಾಸು ಬ್ಯಾಂಕುಗಳು. ಡಿ ಟ್ರೆಡಿಷನಲ್ ಬ್ಯಾಂಕ್ಸ್ ಸಾಂಪ್ರದಾಯಿಕ ಬ್ಯಾಂಕುಗಳು. ಡೆಬಿಟ್ ಕಾರ್ಡ್ಸ್ ಆರ್ ಪ್ರೈಮರ್ಲಿ ಲಿಂಕ್ಡ್ ಟು. ಡೆಬಿಟ್ ಕಾರ್ಡ್ಗಳನ್ನು ಪ್ರಾಥಮಿಕವಾಗಿ ಲಿಂಕ್ ಮಾಡಲಾಗಿದೆ. ಎ ಕ್ರೆಡಿಟ್ ಲಿಮಿಟ್ ಕ್ರೆಡಿಟ್ ಮಿತಿ. ಬಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್ ಸ್ಥಿರ ಠೇವಣಿ ಖಾತೆಗಳು. ಸಿ ಬ್ಯಾಂಕ್ ಲೋನ್ಸ್ ಬ್ಯಾಂಕ್ ಸಾಲಗಳು. ಡಿ ಬ್ಯಾಂಕ್ ಅಕೌಂಟ್ಸ್ ಬ್ಯಾಂಕ್ ಖಾತೆಗಳು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ that allows users to link multiple bank accounts and make instant money transfers using a mobile app? ಈ ಕೆಳಗಿನವುಗಳಲ್ಲಿ ಯಾವುದು ಡಿಜಿಟಲ್ ಪಾವತಿ ವ್ಯವಸ್ಥೆಯಾಗಿದ್ದು ಅದರ ಬಳಕೆದಾರರಿಗೆ ಬಹು ಬ್ಯಾಂಕ್ ಖಾತೆಗಳನ್ನು ಲಿಂಕ್ ಮಾಡಲು ಮತ್ತು ಮೊಬೈಲ್ ಅಪ್ಲಿಕೇಶನನ್ನು ಬಳಸಿಕೊಂಡು ತ್ವರಿತ ಹಣ ವರ್ಗಾವಣೆ ಮಾಡಲು ಅನುಮತಿಸುತ್ತದೆ? ಎ UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಏಕೀಕೃತ ಪಾವತಿಗಳ ಇಂಟರ್ಫೇಸ್. ಬಿ AEPS ಆಧಾರ್ ಇನೇಬಲ್ಡ್ ಬ್ಯಾಂಕಿಂಗ್ ಪೇಮೆಂಟ್ ಸಿಸ್ಟಮ್ ಆಧಾರ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆ. ಸಿ ಮೊಬೈಲ್ ವ್ಯಾಲೆಟ್. ಡಿ ಮೊಬೈಲ್ ಬ್ಯಾಂಕಿಂಗ್ NEFT ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. RTGS ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ and IMPS immediate payment service are commonly used in which digital payment system? ಡಿಜಿಟಲ್ ಪಾವತಿಯಲ್ಲಿ ನೆಫ್ಟ್ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಫಂಡ್ಗಳ ವರ್ಗಾವಣೆ, RTGS ರಿಯಲ್ ಟೈಮ್
ಗ್ರಾಸ್ ಸೆಟಲ್ಮೆಂಟ್ ಮತ್ತು IMPS ತಕ್ಷಣದ ಪಾವತಿ ಸೇವೆ ಅನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಎ. ಇಂಟರ್ನೆಟ್ ಬ್ಯಾಂಕಿಂಗ್. ಬಿ. ಮೊಬೈಲ್ ವ್ಯಾಲೆಟ್. ಸಿ. ಮೊಬೈಲ್ ಬ್ಯಾಂಕಿಂಗ್. ಡಿ. UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಏಕೀಕೃತ ಪಾವತಿಗಳ ಇಂಟರ್ಫೇಸ್. ವಿಚ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಲೌಸ್ ಯೂಸರ್ಸ್ ಟು ಪರ್ಫಾರ್ಮ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಯೂಸಿಂಗ್ ದೇರ್ ಆಧಾರ್ ನಂಬರ್ ಆ್ಯಂಡ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಎಟ್ ಮೈಕ್ರೋ ATMs. ಮೈಕ್ರೋ ATMಗಳಲ್ಲಿ ತಮ್ಮ ಆಧಾರ್ ಸಂಖ್ಯೆ ಮತ್ತು ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಿಕೊಂಡು ಬ್ಯಾಂಕಿಂಗ್ ವಹಿವಾಟುಗಳನ್ನು ನಿರ್ವಹಿಸಲು ಯಾವ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಬಳಕೆದಾರರಿಗೆ ಅವಕಾಶ ನೀಡುತ್ತದೆ? UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂದರೆ ಏಕೀಕೃತ ಪಾವತಿಗಳ ಇಂಟರ್ಫೇಸ್. ಬಿ. AEPS ಆಧಾರ್ ಇನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂದರೆ ಆಧಾರ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆ. ಸಿ. ಮೊಬೈಲ್ ಬ್ಯಾಂಕಿಂಗ್. ಡಿ. ಇಂಟರ್ನೆಟ್ ಬ್ಯಾಂಕಿಂಗ್. MCQ ಕ್ವಶನ್ಸ್ಗಳ ಆನ್ಸರ್ಗಳು ಈ ಕೆಳಗಿನಂತಿವೆ. ಕ್ವಶನ್ ನಂಬರ್ 1 ಸಿ ಅಂದರೆ ಸೇವಿಂಗ್ಸ್ ಅಕೌಂಟ್. ಕ್ವಶನ್ ನಂಬರ್ 2 ಸಿ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ. ಕ್ವಶನ್ ನಂಬರ್ 3 ಆನ್ಸರ್ ಎ ಡಿಜಿಟಲ್ ಬ್ಯಾಂಕ್ಸ್. ಕ್ವಶನ್ ನಂಬರ್ 4 ಆನ್ಸರ್ ಡಿ ಬ್ಯಾಂಕ್ ಅಕೌಂಟ್ಸ್. ಕ್ವಶನ್ ನಂಬರ್ 5 ಆನ್ಸರ್ ಎ UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಕ್ವಶನ್ ನಂಬರ್ 6 ಆನ್ಸರ್ ಎ ಇಂಟರ್ನೆಟ್ ಬ್ಯಾಂಕಿಂಗ್. ಕ್ವಶನ್ ನಂಬರ್ 7 ಆನ್ಸರ್ ಬಿ AEPS ಅಂದರೆ ಆಧಾರ್ ಇನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜ್ಞಾನಮೇವ ಜಯತೆ. ಜೈ ಹಿಂದ್.